ಕೈಲಾಗದೇ ಇರೋರು ಮೈಪರ್ಚ್ಕೊಂಡ್ರು ಅಂತಾರಲ್ಲ, ಹಂಗಾಗಿದೆ ಪಾಕಿಸ್ತಾನದ ಕಥೆ. ಪದೇ ಪದೇ ಕ್ಯಾತೆ ತೆಗೆಯೋದು, ಪದೇ ಪದೇ ಈ ಯುದ್ಧಕ್ಕೆ ಪ್ರಚೋದನೆ ಕೊಡುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಈಗ ಭಾರತದ ಏಟಿಗೆ ಪಾಕಿಸ್ತಾನ ತಂಡ ಹೊಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತ ಕೊಟ್ಟಂತಹ ಆಘಾತ ಇದೆಯಲ್ಲ, ಅದಕ್ಕೆ ಪಾಕಿಸ್ತಾನ ಪತ್ರಗೊಡ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಸನ್ನಿವೇಶವೇ ಸೃಷ್ಟಿಯಾಗ್ಬಿಟ್ಟಿದೆ. ಭಾರತ ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬಹುದು, ದಾಳಿಯನ್ನ ಮಾಡಬಹುದು. ಭಾರತ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಸಜ್ಜಾಗಿದೆ. ಪಾಕ್ ವಿದೇಶಾಂಗ ಸಚಿವ ಖ್ವಾಜಾ ಮೊಹಮ್ಮದ್ ಆಸಿಫ್ ಕೊಟ್ಟಂತಹ ಹೇಳಿಕೆ ಇದು. ನಮ್ಮ ಅಸ್ತಿತ್ವಕ್ಕೆ ಅಪಾಯ ಬಂದ್ರೆ ಅಣ್ವಸ್ತ್ರ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಮತ್ತೆ ಪುನರುಚ್ಚರಿಸಿದ್ದಾರೆ. ಕಾಲ ಸನ್ನಿಹಿತವಾಗಿದೆ, ನಮ್ಮ ಸೇನೆ ಬಲಪಡಿಸ್ತಾ ಇದ್ದೇವೆ. ರಾಯ್ಟರ್ಸ್ ಸುದ್ದಿ ಸಂಸ್ಥೆಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತಹದ್ದು. ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ, ನಾವು ಎಲ್ಲ ರೀತಿಯ ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ದೀವಿ. ಕಾಲ ಬಂದರೆ ನಾವು ಅಣುಬಾಂಬನ್ನು ಹಾಕ್ಲಿಕ್ಕೂ ಕೂಡ ತಯಾರಿದ್ದೇವೆ ಅಂಥೇಳಿ ಮತ್ತೊಮ್ಮೆ ಗೊಡ್ಡು ಬೆದರಿಕೆ ಒಡ್ಡುವಂತಹ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗಿರುವಂಥದ್ದು. ಈಗಾಗಲೇ ಭಾರತ ಕೊಟ್ಟಿರುವಂತಹ ರಾಜತಾಂತ್ರಿಕತೆಯ ಏಟಿಗೆನೆ ಪಾಕಿಸ್ತಾನ ಸುಧಾರಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ಒಳಗಡೆನೆ ಸರ್ಕಾರದ ವಿರುದ್ಧ, ಸೇನಾ ಮುಖ್ಯಸ್ಥರ ವಿರುದ್ಧ ದೊಡ್ಡ ಮಟ್ಟದ ದಂಗೆ ಏಳಲಿಕ್ಕೆ ಜನ ಮುಂದಾಗ್ತಾ ಇದ್ದಾರೆ. 5,000ಕ್ಕೂ ಹೆಚ್ಚು ಜನ ಸೈನಿಕರು ಈಗಾಗಲೇ ರಿಸೈನ್ ಲೆಟರ್ನ ಕಳಿಸಿದ್ದಾರೆ. ಮತ್ತೊಂದು ಕಡೆ ಸೇನಾ ಮುಖ್ಯಸ್ಥ ಕಾಣಿಸ್ತಾ ಇಲ್ಲ. ಇದರ ನಡುವೆ ವಿದೇಶಾಂಗ ಸಚಿವರ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಮತ್ತೊಮ್ಮೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಗೊಡ್ಡು ಬೆದರಿಕೆ ಅಂತ ಹೇಳಿ. ಭಾರತ ಯಾವುದೇ ಸಂದರ್ಭದಲ್ಲಿ ದಾಳಿ ಮಾಡಬಹುದು, ನಾವು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೇವೆ, ಸಜ್ಜಾಗಿದ್ದೇವೆ ಅಂಥೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವರು ಕೊಟ್ಟಂತಹ ಹೇಳಿಕೆ. ಈಗ ಇವರ ಹೇಳಿಕೆ ರಾಯ್ಟರ್ಸ್ ಸುದ್ದಿ ಸಂಸ್ಥೆಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಉಲ್ಲೇಖವಾಗಿರುವಂಥದ್ದು ಕಾಲ ಸನ್ನಿಹಿತವಾಗಿದೆ, ನಮ್ಮ ಸೇನೆಯನ್ನು ನಾವು ಬಲಪಡಿಸ್ತಾ ಇದ್ದೇವೆ ಅನ್ನುವಂತಹ ಮೆಸೇಜನ್ನು ಕೂಡ ಈ ಮೂಲಕ ಪಾಸ್ ಮಾಡಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜತಾಂತ್ರಿಕತೆಯ ಸಮರಕ್ಕೆ ಪಾಕಿಸ್ತಾನ ಬೆಚ್ಚಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಈ ರೀತಿಯ ಗೊಡ್ಡು ಬೆದರಿಕೆಗಳನ್ನು ಒಡ್ಡುವಂತಹ ಕೆಲಸ ಪಾಕಿಸ್ತಾನದಿಂದ ಮುಂದುವರಿತಾ ಇದೆ.